ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. 20 ವಯಸ್ಸಿನ ಕುಮಾರಿ. ಕಳೆದ ಸೀಸನ್ ನಲ್ಲಿ ರಕ್ಷಿತಾ ಶೆಟ್ಟಿನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರಿ ನೋಡಿ, ಈ ಸೀಸನ್ಗೆ ಈಗ ರಕ್ಷಿತಾ 2 ಎಂಟ್ರಿ ಆದಂಗೆ ಅನಿಸ್ತಾ ಇದೆ. ಕುಮಾರಿ ಅಲಿಯಾಸ್ ರಕ್ಷಿತಾ ಶೆಟ್ಟಿ ಅಂತಂದ್ರೆ ತಪ್ಪಿಲ್ಲ. ಸೇಮ್ ಹಳ್ಳಿ ಹುಡುಗಿ, ಹಾಗೆ ಸ್ವಚ್ಛ ಮನಸ್ಸಿನ ಹುಡುಗಿ. ತನ್ನ ತಲೆಯಲ್ಲಿ ಏನಿದೆ, ಮನಸ್ಸಿನಲ್ಲಿ ಏನಿದೆ ಅದೇ ಬಾಯಲ್ಲಿ ಬರುತ್ತೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗೋಯ್ತು ಎಪಿಸೋಡ್ ನೋಡಿದ್ಮೇಲೆ. ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಂತ ಹೇಳಿದಾಗ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತ ಹೇಳ್ತಾರೆ. ಛೋಟಾ ಪ್ಯಾಕೆಟ್ ಅಂತ ಗೊತ್ತಾಯ್ತು, ಬಡಾ ಧಮಾಕ ಅಂತ ಹೇಳಿ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿ ಶ್ರುತಿಯವ್ರು ಕೇಳಿದಾಗ ಆಗ ಕುಮಾರಿ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಎಪಿಸೋಡ್ ನೋಡಾದ್ಮೇಲೆ ಇದ್ರೆ ಬಂದ್ರೆ ಇಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಹೇಳಿ ಅನಿಸ್ತು. ಇನ್ನು ಜಡ್ಜಸ್ಗಳೆಲ್ಲ ಕುಮಾರಿನ ನೋಡಿ ಫುಲ್ ಖುಷಿಯಾಗಿ ಫಿದಾ ಆಗಿ ಒಬ್ಬರ ಮೇಲೆ ಒಬ್ಬರು ಗ್ರೀನ್ ಸಿಗ್ನಲ್ ಒತ್ತಿತ್ತು. ಅಷ್ಟೊಂದು ಚೆನ್ನಾಗಿ ಆಡಿಷನ್ನಲ್ಲಿ ಕುಮಾರಿ ಅವರು ನಡ್ಕೊಂಡ್ರು. ಬನ್ನಿ ಹಾಗಿದ್ರೆ ಕುಮಾರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ನಾವು ಒಂದು ಸ್ವಲ್ಪ ಹಳೆ ಸೀಸನ್ ಬಗ್ಗೆ ಮಾತಾಡ್ತಾ ಹೋಗೋಣ. ರಕ್ಷಿತಾ ಶೆಟ್ಟಿನ ಕೆಲವರು ಏನಾವಾಗ ಆರಂಭದಲ್ಲಿ ನೋಡಿದ್ರಲ್ಲ, ಇವರನ್ನೆಲ್ಲ ತಗೊಳ್ತಾರ ಬಿಗ್ ಬಾಸಿಗೆ, ಇಂಥವಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರ ಅಂತ ಹೇಳಿ ಅಂದರು. ಆದರೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಕಾಲಿಟ್ಟ ಗಳಿಗೆ, ರಕ್ಷಿತಾ ಶೆಟ್ಟಿ ಬಂದಾದಮೇಲೆ ಆಕೆಯ ಆಟ, ಆಕೆಯ ಮಾತು, ಆಕೆ ಕೊಡ್ತಿದ್ದಂಥ ಕೌಂಟ್ರು, ಆಮೇಲೆ ಆಕೆ ದೊಡ್ಡವ್ರ ಜೊತೆ ಇರ್ತಿದ್ದಂಥ ರೀತಿ, ದೊಡ್ಡವ್ರಿಗೆ ತಲೆನೋವು ತರಿಸ್ತಾ ಇದ್ದಿದ್ದಂಥ ರೀತಿ ಅಬಾಬಾಬಾ. ಆಕೆ ಆಡಿರೋ ಆಟ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಅಷ್ಟು ಚೆನ್ನಾಗಿ ಆಟ ಆಡಿದ್ಲು ರಕ್ಷಿತಾ ಶೆಟ್ಟಿ. ಅಷ್ಟರ ಮಧ್ಯೆ ಆಕೆ ಚಿಕ್ಕ ಹುಡುಗಿ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಆಕೆನೇ ಮೆಚುರಿಟಿ ಇರುವಂಥ ಹುಡುಗಿ ಅಂತ ಅನ್ನಿಸ್ತಾ ಇದ್ಲು. ಅಷ್ಟು ಚೆನ್ನಾಗಿ ಆಟ ಆಡಿದ್ಲು. ಸೊ ಈಗ ಈ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಅಂತವರು ಮತ್ತಾರಾದರೂ ಬರಬಹುದಾ ಅಂತ ಹೇಳಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಇದನ್ನು ಸಿಹಿಸುತ್ತೆ. ರಕ್ಷಿತಾ ಶೆಟ್ಟಿಯ ಪ್ಲೇಸನ್ನು ಕುಮಾರಿ ತುಂಬ್ತಾಳ ಅಂತ ಹೇಳಿ ನಾವು ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಸೇಮ್ ಇದ್ದಾರೆ, ಬಟ್ ನೋಡಬೇಕಾಗತ್ತೆ ಕುಮಾರಿಯ ವರ್ಷನ್ ಹೆಂಗಿರುತ್ತೆ ಅಂತ ಹೇಳಿ. ಬಟ್ ಏನಂತಂದರೆ ಕುಮಾರಿ ಬಗ್ಗೆ ಮಾತನಾಡೋದಾದರೆ, ಕುಮಾರಿ ಸ್ವಚ್ಛ ಮನಸ್ಸಿನ ಹುಡುಗಿ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಆಕೆ ತುಂಬ ಕಷ್ಟವನ್ನು ನೋಡಿದ್ದಾಳೆ, ಕಷ್ಟವನ್ನು ಫೇಸ್ ಮಾಡ್ತಾ ಇದ್ದಾಳೆ. ಈಗ ಆಕೆ ಬಿಗ್ ಬಾಸ್ ಮನೆಗೆ ಬಂದರೆ ಆಕೆಯ ತಾಯಿಯ ಆರೋಗ್ಯ ಚೇತರಿಕೆ ಆಗುತ್ತೆ ಅನ್ನುವಂತಹ ಒಂದು ಏನಂತಾರೆ ಆ ಒಂದು ನಿರೀಕ್ಷೆನ ಇಟ್ಕೊಂಡು ಆಕೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಿದ್ದಾಳೆ. ಇಷ್ಟರೇ ಗೊತ್ತಾಗುತ್ತೆ ನೋಡಿ. ಆಕೆ ವಯಸ್ಸು ಬರೀ 20 ವಯಸ್ಸಿಗೆ ಆಕೆ ಕಾಲೇಜ್ಗೂ ಹೋಗ್ತಾ ಆಕೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾಳಂತೆ. ದಿನಕ್ಕೇನೋ 150 ರೂಪಾಯಿ ಸಿಗುತ್ತಂತೆ. 150 ರೂಪಾಯಿದಲ್ಲಿ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಮಾಡ್ಸೋಕ್ಕಾಗುತ್ತಾ ನನ್ನ ಕೈಲಿ? ಆಗಂಗಿಲ್ಲ, ಅದಕ್ಕಾಗಿ ನಾನು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅಂದರೆ ಆಕೆಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಮೆಚೂರ್ಡ್ ಆಗಿದ್ದಾಳೆ ಆ ಹುಡುಗಿ ಅನ್ನೋದು ಗೊತ್ತಾಗುತ್ತೆ. ಬಿಗ್ ಬಾಸ್ ಅನ್ನೋ ಆ ಒಂದು ವೇದಿಕೆ ನನಗೆ ಜೀವನ ಕೊಟ್ಟಿದ್ಲಲ್ಲದೆ ನನ್ನ ತಾಯಿಯ ಜನ್ಮವನ್ನು ಉಳಿಸುತ್ತೆ ಅನ್ನುವಂಥ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬರಲಿಕ್ಕೆ ಆಕೆ ಸಜ್ಜಾಗಿ ನಿಂತ್ಕೊಂಡಿದ್ದಾಳೆ. ಸೊ ಈಗ ಆಕೆ ಕಷ್ಟವನ್ನು ನೋಡಿಕೊಂಡು ಜನ ಮೆಚ್ಚುಗೆಯನ್ನು ಕೊಡ್ತಾರಾ, ಜಡ್ಜಸ್ಗಳು ಕೂಡ ಮೆಚ್ಚುತ್ತಾರಾ ಅಂತ ನೋಡಿದಾಗ ನೋ, ಕಷ್ಟ ಅಷ್ಟೇ ಅಲ್ಲ ಕಣ್ರಿ, ಆಕೆಯ ಬದುಕು ಕಷ್ಟದಿಂದ ಬಂದಿರಬಹುದು, ಮತ್ತು ಆಕೆ ಜವಾಬ್ದಾರಿಯುತದಿಂದ ಇರಬಹುದು. ಅದನ್ನೆಲ್ಲ ನಾವು ಸೈಡ್ಗಿಟ್ಟಾಗ ಆಕೆ ಟ್ಯಾಲೆಂಟ್ ಬಗ್ಗೆ ನಾವು ಮಾತನಾಡೋದಾದರೆ, ಈಗ ವೆರಿ ಟ್ಯಾಲೆಂಟೆಡ್ ಗರ್ಲ್ ಅಂತಂದರೆ ತಪ್ಪಿಲ್ಲ. ಯಾಕಂತಂದರೆ ನೋಡಿ, ಆಕೆ ವಯಸ್ಸು 20, ಆದರೆ ಆ ವೇದಿಕೆಗೆ ಬಂದಂಥ ಆ ಸಮಯವನ್ನು ಅದೆಷ್ಟು ಚುಟುಕಾಗಿ, ಅದೆಷ್ಟು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ತಾಳೆ ಆಕೆ. 4 ಜೂರೀಸ್ಗಳು ಫಿದ್ದಾಗಿ ಹೋಗ್ಬಿಟ್ರು ಆಕೆಯ ಮಾತಿಗೆ. ಆಕೆ ಫ್ರ್ಯಾಂಕ್ಲಿ ಮಾತಾಡ್ತಾಳೆ, ಎಲ್ಲೂ ಸುಳ್ಳಿಲ್ಲ, ಎಲ್ಲೂ ಕಪಟ ಇಲ್ಲ, ಏನು ಫಿಲ್ಟರ್ ಹಾಕಬೇಕು, ಇವ್ರಿಗೆ ಏನು ಮೆಚ್ಚಿಸ್ಲಿಕ್ಕೆ ನಾನು ಏನು ಮಾತಾಡಲಿ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಆಕೆ ಮಾತಾಡ್ತಾ ಇರೋದೇನು, ಮನಸ್ಸಿನಲ್ಲಿ ಏನಿದೆ ಅದು ಬಾಯಲ್ಲಿ ಬರ್ತಾ ಇದೆ. ಅಷ್ಟು ಸ್ಟ್ರೈಟಾಗಿ ಮಾತಾಡ್ತಾ ಇದ್ಲು. ಮುಗ್ಧ ಮನಸ್ಸಿನ ಹುಡುಗಿ ಅನ್ನೋದು ಮಾತ್ರ ಅಲ್ಲಿ ಗೊತ್ತಾಗ್ತಾ ಇತ್ತು. ಹಾಗೆ ಸ್ಮಾರ್ಟಾಗೂ ಇದ್ದಾಳೆ ಹುಡುಗಿ. ನೋಡಿ, ಶ್ರುತಿ ಅವರು ನಾನು ನಿನ್ನ ಈಗ ಕೊನೆಯದಾಗೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ನಿನ್ನ ಇನ್ಸ್ಟಾಗ್ರಾಮ್ ಐಡಿನೇ ಡಿಲೀಟ್ ಮಾಡಿಬಿಡು ಅಂತ ಹೇಳ್ತಾರೆ. ಸೊ ಆಗ ಡಿಲೀಟ್ ಮಾಡಬೇಕಾ, ಡಿಲೀಟ್ ಮಾಡಿಬಿಟ್ರೆ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾಳೆ. ನೋಡಿ ಎಷ್ಟು ಸ್ಮಾರ್ಟಾಗಿದ್ದಾಳೆ ಹುಡುಗಿ. ಗೊತ್ತಿಲ್ಲ, ಡೌಟು ಅಂತ ಹೇಳ್ತಾರೆ ಅವರೆಲ್ಲ. ಸೊ ಅದಕ್ಕೆ ಆಕೆ ಏನು ಹೇಳ್ತಾಳೆ ಅಂದರೆ, ಹೌದಾ, ನೀವೇನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ನನ್ನ ಹಳೆ ಪಾಸ್ವರ್ಡ್ ಹಾಕ್ಕೊಂಡು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ. ಸೊ ಚಿಕ್ಕ ವಯಸ್ಸೇ, ಆದರೆ ಸ್ಮಾರ್ಟಾಗಿ ಯೋಚನೆ ಮಾಡಿರೋ ರೀತಿ ನೋಡಿ.
ಕ್ವಿಕ್ ಆಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರೋದು ಕ್ವಿಕ್ನೆಸ್, ಕ್ವಿಕ್ ಆಗಿರಬೇಕು, ಕ್ವಿಕ್ಕಾಗಿ ಡಿಸಿಷನ್ ತೊಗೊಳ್ಬೇಕು, ಮತ್ತು ಅಷ್ಟೇ ಸಮರ್ಥವಾಗಿರಬೇಕು, ಸಾಮರ್ಥ್ಯ ಇರಬೇಕು ಅಂಥವ್ರನ್ನೇ ಹುಡುಕ್ತಾ ಇರೋದು. ಸೊ ಅದರಲ್ಲಿ ನಾವು ನೋಡಿದ್ರೆ ಕುಮಾರಿ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ. ಚಿಕ್ಕ ವಯಸ್ಸೇ ಇರ್ಬೋದು, ಆದರೆ ಆಕೆ ಪ್ರಬುದ್ಧಳಾಗಿದ್ದಾಳೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗತ್ತೆ. ಇನ್ನೊಂದು, 4ರಲ್ಲಿ ಯಾರನ್ನ ನೀವು ನಾಮಿನೇಟ್ ಮಾಡ್ತೀರಿ ಅಂತ ಹೇಳ್ತಾಳೆ. ನೋಡಿ, ಆ್ಯಕ್ಚುಲಿ ಈ ಒಂದು ಉತ್ತರನ ಬೇರೆಯವ್ರಿಗೆ ಕೊಟ್ಟಿದ್ರೆ ಅವರನ್ನು ರಿಜೆಕ್ಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಕುಮಾರಿ ಕೊಟ್ಟಂತಹ ಆ ಒಂದು ಸಂದರ್ಭ, ಆಕೆ ಅವ್ರನ್ನೆಲ್ಲರನ್ನೂ ಕೂಡ ಹೆಂಗೆ ಅಂತಂದರೆ ಆಕೆಯ ಒಂದು ಬಲೆಗೆ ಬೀಸ್ಕೊಂಡಿರುವಂಥ ರೀತಿ, ಸೊ ಅದಕ್ಕೆ ಆಕೆ ಏನು ಉತ್ತರ ಕೊಟ್ಟರು ಎಲ್ಲರೂ ಸರಿ ಸರಿ ಅನ್ನೋಕ್ಕೆ ಶುರು ಮಾಡಿದ್ರು. ನೋಡಿ, 4ರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಸೊ ಹೌದಾ, ಹಾಗಾದರೆ ನಾನು ಚಂದನ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತಾಳೆ. ಯಾಕೆ ಅಂತ ಕೇಳಿದರೆ, ನೀನು ಸೀಸನ್ನೇ ನಾನು ನೋಡಿಲ್ಲಲ್ಲ ಅಂತ ಹೇಳ್ತಾಳೆ. ನೋಡಿ, ಸೀಸನ್ ನೋಡಿಲ್ಲ ಅನ್ನೋದು ನಾಮಿನೇಷನಿಗೆ ಕಾರಣ ಅಲ್ವೇ ಅಲ್ಲ. ಅದು ಆ್ಯಕ್ಚುಲಿ ತಪ್ಪದು. ಆ್ಯಕ್ಚುಲಿ ಸೀಸನ್ ಅವಳು ನೋಡಿಲ್ಲ ಅಂತಂದರೆ ತಪ್ಪು. ಸೀಸನ್ನೇ ನೋಡಿಲ್ಲ ಅಂತ ಹೇಳಿ ನೀವು ಅವರನ್ನು ನಾಮಿನೇಟ್ ಮಾಡಿದ್ರೆ ಏನು? ಸೊ ಅವರಲ್ಲಿ ಇನ್ನೊಂದು ಏನಾದರೂ ನೀವು ನೆಗೆಟಿವ್ ಹೇಳಬೇಕಲ್ವಾ? ಆಕೆ ಹೇಳಲಿಲ್ಲ, ಬಟ್ ಆಕೆ ಏನು ಹೇಳಿದ್ರು, ಫ್ರ್ಯಾಂಕಾಗಿ ನಿಮ್ಮ ಸೀಸನ್ ನಾನು ನೋಡಿಲ್ಲ ಅಂತ ಅಂದ್ಲು. ಸೊ ಏನಂತಂದರೆ ಆಕೆ ಅವರೆಲ್ಲರನ್ನು ಕೂಡ ನಗುವಿನ ತನ್ನ ಬಲೆಗೆ, ಆ ನಗುತ್ತಲೇ ಅವರನ್ನೆಲ್ಲ ತನ್ನ ಬಲೆ ಬೀಳಿಸ್ಕೊಂಡ್ಬಿಟ್ಟವಳೆ. ಏನಂತಂದರೆ ಎನಿ ಕಂಡೀಷನ್ ಆಕೆನ ನಾವು ಸೆಲೆಕ್ಟ್ ಮಾಡಲೇಬೇಕು ಅನ್ನೋ ಒಂದು ಮಟ್ಟಿಗೆ ಅವ್ರನ್ನೆಲ್ಲ ಮೈಂಡ್ಸೆಟ್ನ ತೊಗೊಂಡು ಬಂದು ನಿಲ್ಲಿಸ್ಬಿಟ್ಟವಳೆ ಅವಳು. ಸೊ ಹೀಗಿದ್ದಾಗ ಆಕೆ ಕೊಟ್ಟಿರುವಂಥ ಉತ್ತರವು ಕೂಡ ತುಂಬ ಸ್ಮಾರ್ಟಾಗಿ ಹಾಗೆ ಕ್ಯೂಟಾಗಿತ್ತು. ಸೊ ಹಾಗಾಗಿ ರಿಜೆಕ್ಟ್ ಮಾಡುವಂಥ ಪೀಸ್ ಅಲ್ಲ ಇದು ಅನ್ನೋ ರೀತಿಗೆ ಆಕೆ ಬಂದುಬಿಟ್ಲು. ಆಕೆ ಅವ್ರ ಮುಂದೆ ಆಡಿಷನ್ ಮಾಡಿದ್ಲು. ಸೊ ಹಾಗಾಗಿ ಕುಮಾರಿ ಸೆಲೆಕ್ಟ್ ಆದ್ಲು ಅಂತಂದರೆ ತಪ್ಪಿಲ್ಲ. ಇನ್ನೊಂದು ಕಡೆಗೆ ಚಂದನ್ ಶೆಟ್ಟಿಯವರು ಕೂಡ, ಸೊ ಚಂದನ್ ಶೆಟ್ಟಿಯವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತಂದಾಗ ಚಂದನ್ ಶೆಟ್ಟಿಗೆ ಆಕೆ ಒಂದು ಹಪ್ಪಳದೊಂದೇನೋ ಒಂದು ಇದನ್ನು ಹೇಳ್ತಾಳೆ. ಸೊ ಅಂದರೆ ಪ್ರಾಸ ಹೇಳ್ತಾಳೆ, ಒಂದು ಹಪ್ಪಳದೊಂದು ಪ್ರಾಸ ಹೇಳ್ತಾಳೆ. ಪ್ರಾಸ ಹೇಳಿ ಇಲ್ಲಿ ಚಂದನ್ ಶೆಟ್ಟಿಯವರ ಮನಸ್ಸು ಕದೀತಾಳೆ. ಸೊ ಅಲ್ಲಿಗೆ ಅವರು ನಿನ್ನನ್ನು ಸೆಲೆಕ್ಟ್ ಮಾಡದೇ ಇರೋಕ್ಕಾಗತ್ತಾ ಕ್ಯೂಟಿ ಅಂತ ಹೇಳಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಏನು ಸಂಗೀತ ಶೃಂಗೇರಿ ಕೇಳಲಿಕ್ಕೆ ಹೋಗ್ಬೇಡಿ, ಎಲ್ಲರಿಗೂ ಕೂಡ ರಂಪಾಟ ಮಾಡ್ತಾಳೆ ಆಕೆ. ಎಲ್ಲರಿಗೂ ಕೂಡ ಒಂದಷ್ಟು ಕ್ವೆಶನ್ಸ್ ಕೇಳಿ ಒಂದಷ್ಟು ಟ್ರಿಗರ್ ಮಾಡೋದು, ಆಮೇಲೆ ಏನಂತಂದರೆ ಹೆಂಗಾಗುತ್ತೋ ಅಷ್ಟು ಕ್ರಾಸ್ ಚೆಕ್ ಮಾಡೋದು ಎಲ್ಲ ಮಾಡ್ತಾಳೆ. ಆದರೆ ಕುಮಾರಿ ವಿಚಾರದಲ್ಲಿ ಆಕೆ ಏನೂ ಮಾಡೋದಿಲ್ಲ, ಬ್ಲೈಂಡ್ ಆಗಿಬಿಡ್ತಾಳೆ. ಬ್ಲೈಂಡಾಗಿ ಎಲ್ಲರಿಗಿಂತ ಮುಂಚೆನೇ ಆಕೆ ಗ್ರೀನ್ ಬಜರ್ ಕೊಡ್ತಾಳೆ. ಇನ್ನು ಶ್ರುತಿಯವರು ಒಂದು ಪ್ರಶ್ನೆ ಕೇಳ್ತಾರೆ, ಅದೇ ಇನ್ಸ್ಟಾಗ್ರಾಮ್ದು ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನು ವಿನಯ್ ಗೌಡ ಬಗ್ಗೆ ಕೇಳೋದಾದರೆ, ವಿನಯ್ ಗೌಡ ಅವರು ಕೂಡ ತುಂಬ ಅಂದರೆ ತುಂಬ ಅವ್ರಿಗೆ ಖುಷಿಯಾಗಿ ಹೋಗ್ಬಿಡ್ತು. ಕುಮಾರಿ ಮಾತು, ಆಕೆಯ ಮುಗ್ಧತೆ, ಆಕೆಯ ನಡವಳಿಕೆ ಇಷ್ಟ ಆಗೋಗ್ಬಿಡ್ತು ಅವ್ರಿಗೆ. ಹಾಗಾಗಿ ನೋಡಿ ಅದೊಂದು ಹೇಳ್ತಾಳೆ ಅವಳು, ನಾನು ವಿನಯ್ ಗೌಡ ಮತ್ತು ಸಂಗೀತ ಅಕ್ಕನ ಜಗಳ ನೋಡಿದ್ದೀನಿ ಅಂತ ಹೇಳ್ತಾಳೆ. ಸೊ ಅದೊಂದು ಖುಷಿ ಆಯ್ತು ಅವ್ರಿಗೆ. ಅದೊಂದು ಆಕೆ ಹೇಳೋ ರೀತಿನೇ ಒಂದು ರೀತಿ ಚಂದ ಅನ್ನಿಸ್ತಾ ಇತ್ತು. ಹಾಗಾಗಿ ಅವರೆಲ್ಲ ಫುಲ್ ಫಿದಾ. ಸೊ ಇಲ್ಲಿ ವಿನಯ್ ಗೌಡ ಅವರು ಕೂಡ ಗ್ರೀನ್ ಬಜರ್ ಕೊಡ್ತಾರೆ. ಒಟ್ಟಿನಲ್ಲಿ 4 ಜನ ಗ್ರೀನ್ ಬಜರ್ ಕೊಡ್ತಾರೆ. ಹಾಗೆ ಅವಳು ಒಂದು ಸೋಷಿಯಲ್ ಮೀಡಿಯಾದ ಕತೆ ಹೇಳ್ತಾಳೆ. ಅಂತಂದರೆ ಅವಾಗೆಲ್ಲ ಒಂದು ಆ್ಯಪ್ ಇತ್ತಲ್ಲ, ಟಿಕ್ಟಾಕ್. ಸೊ ಆ ಟಿಕ್ಟಾಕಲ್ಲಿ ನಾನು ವೀಡಿಯೋಗಳನ್ನು ಮಾಡೋಕ್ಕೆ ಹಾಕ್ಲಿಕ್ಕೆ ಶುರು ಮಾಡಿದೆ. ಮೋಟಿವೇಶನ್ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಅದೇನು ಮಾಡ್ತೀರಾ, ಮೋಟಿವೇಶನ್ ಹೋಗಿ ಅದು ಕಾಮಿಡಿ ವೀಡಿಯೋ ಆಗೋಕ್ಕೆ ಶುರುವಾಗ್ಬಿಡ್ತು. ಸೊ ನನ್ನನ್ನೆಲ್ಲರೂ ಕಾಮಿಡಿಯಾಗಿ ತೊಗೊಳಕ್ಕೆ ಶುರು ಮಾಡಿದ್ರು. ಆಕೆ ಅದು ಇತ್ತೀಚೆಗೆ ವೈರಲ್ ಆಗ್ತಾ ಇದೆ, ನೋಡ್ಬೋದು ನೀವು. ಆಕೆ ಮಾತನಾಡಿರುವಂಥ ಆ ಮಾತು, ಆ ಶೈಲಿ ಕಂಪ್ಲೀಟ್ಲಿ ನಿಜ, ಅದೊಂದು ಫನ್ನಿಯಾಗೇ ಇದೆ. ಸೊ ಹಾಗಿರುವಾಗ ಅದೊಂದು ರೀತಿ ಕಾಮಿಡಿಯಾಗೇ ಇದೆ. ಸೊ ಇಂಥವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಗುವಿಗೆ ಕೊರತೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಈಕೆ ಅಂತ ಅನಿಸುತ್ತೆ. ಸೊ ಹಾಗೆ ಹೇಳ್ತಾಳೆ, ಅಂದರೆ ಟಿಕ್ಟಾಕ್ನ ಶುರು ಮಾಡಿದಾಗ ಮೋಟಿವೇಶನ್ ವೀಡಿಯೋ ಮಾಡ್ಬೇಕಂತ ಶುರು ಮಾಡಿದೆ ನನ್ನ ಓನ್ ವಾಯ್ಸಲ್ಲಿ. ಅದೆಲ್ಲ ಏನಾಯಿತು, ಕಾಮಿಡಿ ವೀಡಿಯೋ ಆಗೋಕ್ಕೆ ಶುರುವಾಯಿತು. ಆಮೇಲೆ ಏನು ಮಾಡ್ತೀರಾ, ನನ್ನ ದುರಾದೃಷ್ಟಕ್ಕೆ ಅದೇ ಬ್ಯಾನ್ ಆಗಿ ಹೋಗ್ಬಿಡ್ತು. ಸೊ ಆಮೇಲೆ ಮತ್ತು ಇವಾಗ ಇನ್ಸ್ಟಾಗ್ರಾಮ್ ಶುರು ಮಾಡ್ಕೊಂಡಿದ್ದೀನಿ, ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸಮಯದಲ್ಲೇ ಹೆಚ್ಚು ಫಾಲೋವರ್ಸ್ನ ತೊಗೊಂಡೆ, ವ್ಯೂಸನ್ನು ತೊಗೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನನಗೆ ಈಗ 79K ಅಂದರೆ 79,000 ಏನೋ ಫಾಲೋವರ್ಸ್ ಇದ್ದಾರಂತೆ. ಈಗ ಸದ್ಯಕ್ಕೆ ಎಷ್ಟಿದ್ದಾರೋ ಮಾರೈತಿಗೆ ಗೊತ್ತಿಲ್ಲ. ಯಾಕಂತಂದರೆ ಈಗ ಆಕೆ ಹವಾ ಶುರು ಆಗ್ತಾ ಇದೆ ಅಂತಂದರೆ ತಪ್ಪಿಲ್ಲ. ಇದು ಆಕೆಯ ಸೋಷಿಯಲ್ ಮೀಡಿಯಾ ಕತೆ. ಈ ಸೋಷಿಯಲ್ ಮೀಡಿಯಾದ ಕತೆ ಜೊತೆಗೆ ಆಕೆ ಇನ್ನೊಂದು ರಿವೀಲ್ ಮಾಡ್ತಾಳೆ. ಏನಂತಂದರೆ, ನಾನು ಹೀಗೆ ಮೋಟಿವೇಶನ್ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಕಾಮಿಡಿ ಆಗೋಕ್ಕೆ ಶುರುವಾಯಿತು. ಇನ್ನು ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಸಾಂಗ್ಸಿಗೆಲ್ಲ ನಾನು ಲಿಪ್ಸಿಂಕ್ ಮಾಡೋದು ಮತ್ತು ಹೀಗೆ ತಳುಕು ಬಳಕು ವೀಡಿಯೋ ಮಾಡೋದಕ್ಕೂ ಶುರು ಮಾಡಿದೆ ಅಂತ ಹೇಳಲ್ಲ. ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ಮತ್ತು ಫಾಲೋವರ್ಸ್ ಅವ್ರು ಜಾಸ್ತಿ ಬರ್ತಾರೆ ಅಂತ ಹೇಳಿ. ಸೊ ಆಕೆ ಹೇಳ್ತಾ ಇರೋ ರೀತಿ ಹೇಗಿತ್ತು ಅಂತಂದರೆ, ಮನಸ್ಸಿನಲ್ಲಿ
ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ಲು, ಫಿಲ್ಟರ್ ಇಲ್ದಂಗೆ ಮಾತಾಡ್ತಾ ಇತ್ತು, ಜಾಸ್ತಿ ಬುದ್ಧಿ ಉಪಯೋಗಿಸ್ತಾ ಇರಲಿಲ್ಲ. ಸೊ ಇಂಥ ವ್ಯಕ್ತಿತ್ವಗಳು ಬಿಗ್ ಬಾಸ್ ಮನೆಗೆ ಬೇಕು ಅನ್ನೋದು ಜಡ್ಜಸ್ಗಳಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಇಷ್ಟು ಸೀಸನ್ಗಳು ನೋಡ್ಕೊಂಡು ಬಂದಿದ್ದಾರಲ್ಲ, ಜನ ಎಂಥವ್ರನ್ನ ಇಷ್ಟಪಡ್ತಾರೆ, ಎಂಥವ್ರನ್ನ ಬಿಸಾಕ್ತಾರೆ ಅನ್ನೋದು ಗೊತ್ತಿದೆ. ಸೊ ಹಾಗಿರುವಾಗ ಇಂತಹ ಕಂಟೆಸ್ಟೆಂಟ್ ಬೇಕು ಅಂತ ಹೇಳಿ ಅವ್ರಿಗೂ ಅನಿಸ್ತು. ಸೊ ಹಾಗಾಗಿ ಅವ್ರು ಕಂಪ್ಲೀಟ್ಲಿ ಫಿದಾ ಆಗೋಗ್ಬಿಟ್ರು. ಇದರ ಜೊತೆಗೆ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಈಗ ನೋಡು ಬಾಯ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಾರೆ. ಇಲ್ಲಪ್ಪ ಅಮ್ಮಮ್ಮ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಬಾಯ್ ಫ್ರೆಂಡ್ ಅಂತಂದರೆ ಅದೇನು ದೊಡ್ಡ ಅಫೆನ್ಸಾ ಅಂತ ಹೇಳಿ ಅವ್ರು ಕೇಳ್ತಾರೆ. ಸೊ ಸಂಗೀತ ಅವ್ರು ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಇಲ್ಲ ನೋಡಿ ಅಲ್ಲೆಷ್ಟು ಜಾಣ್ಮೆಯಿಂದ ಉತ್ತರ ಕೊಡ್ತಾಳೆ ಅವಳು ಅಂತಂತಂದರೆ, ಇವಾಗ ನೋಡಿ ಇಲ್ಲ ಅಮ್ಮಮ್ಮ ಇಲ್ಲ ಅಂತ ಹೇಳಿ ಅದನ್ನು ಒಂದು ರೀತಿ ಅದೊಂದೇನೋ ಅಸಾಧ್ಯವಾದ ಒಂದು ವಿಚಾರ ಅನ್ನೋ ರೀತಿಯಾಗಿ ಮಾಡಿಬಿಟ್ಲು. ಸೊ ಅಲ್ಲಿ ರಿಜೆಕ್ಟ್ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ಸಿಗ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಅದನ್ನೇ ಮತ್ತೆ ಇನ್ನೊಂದು ರೀತಿ ಚೇಂಜ್ ಮಾಡಿಬಿಡ್ತಾಳೆ ಕುಮಾರಿ. ಹೇಗೆ ಅಂತಂದರೆ, ನಾನು ಇನ್ನೂ ಆ ವಯಸ್ಸಿಗೆ ಬೆಳೆದಿಲ್ಲ, ಆಮೇಲೆ ಇನ್ನು ನಾನು ಆ ಲೋಕಕ್ಕೆ ಹೋಗೇ ಇಲ್ಲ ಅಂತಂದರೆ ಈ ಪ್ರೀತಿ ಪ್ರೇಮ ಮಾಡೋ ಆ ಒಂದು ವಿಚಾರಕ್ಕೆ ನಾನು ಹೋಗೇ ಇಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಅಮ್ಮಮ್ಮ ಅಂತ ಅಂದೆ. ಸೊ ಅಲ್ಲಿಗೆ ಕ್ಲೋಸ್ ಆಯಿತು. ಸೊ ತುಂಬ ಮೆಚ್ಯೂರ್ಡಾಗಿಯೇ ಉತ್ತರ ಕೊಟ್ಲು ಅವಳು. ಸೊ ಹಾಗಾಗಿ ಜಡ್ಜಸ್ಗಳಿಗೆ ಕುಮಾರಿಯ ಕ್ಯಾರೆಕ್ಟರ್ ಇಷ್ಟ ಆಯಿತು. ಜಡ್ಜಸ್ಗಳಿಗಷ್ಟೇ ಅಲ್ಲ, ಆ ಎಪಿಸೋಡನ್ನು ನೋಡಿರುವಂತಹ ಜನಗಳಿಗೂ ಕೂಡ ಆ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟಕ್ಕೆ ಸುಮ್ಮನಾದ್ಲ ಕುಮಾರಿ? ಎಲ್ಲರಿಗೂ ಕೂಡ ಪ್ರಾಸ ಹೇಳಿ 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 ತ್ರಾಸ ಮಾಡಿದ್ಲು. ಅಂದರೆ ನೋಡಿ, ಈ ನಿರಂಜನ್ ದೇಶಪಾಂಡೆ ಅವರು ಎಲ್ಲರಿಗೂ ಕೂಡ ಕಾಲು ಎಳಿತಾ ಇದ್ರು, ಎಲ್ಲರಿಗೂ ಕೂಡ ಮಜಾಕ್ ಮಾಡ್ತಾಯಿದ್ರು. ಅವ್ರಿಗೇನೆ ಮಾತಾಡ್ಲಾರ್ದಂಗೆ ಮಾಡಿಬಿಟ್ಲು ಈ ಕುಮಾರಿ. ಎಲ್ಲಿಂದ ಕರ್ಕೊಂಬಂದ್ರು ಈ ಪೀಸ್ನ ಅನ್ನೋ ರೇಂಜಿಗೆ. ಅಂದರೆ ಜಡ್ಜಸ್ಗಳು ಗ್ರೀನ್ ಬಜರ್ ಕೊಡ್ತಾ ಇದ್ದಂತೆ ಹೆಂಗೆ ಅಂತಂದರೆ, ಈಗ ಯಾರೋ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇರ್ತಾರೆ, ಸೊ ಅವರಿಗೆ ಹಗ್ ಮಾಡೋದು, ಅವ್ರಿಗೆ ತರಲೆ ಚೇಷ್ಟೆ ಮಾಡೋ ರೀತಿ, ಆ ರೀತಿ ಆ ನಿರಂಜನ್ ಹಿಡ್ಕೊಂಡು ಮಾಡ್ತಾ ಇದ್ದಿತ್ತು. ಸೊ ಅದೆಲ್ಲರಿಗೂ ಕೂಡ ನೋಡಲಿಕ್ಕೆ ಚೆಂದ ಅನ್ನಿಸ್ತಾ ಇತ್ತು. ಆಮೇಲೆ ನಿರಂಜನ್ ದೇಶಪಾಂಡೆಗೆ ಅವಳು ಒಂದು ಪ್ರಾಸ ಹೇಳ್ತಾಳೆ. ಅಂದರೆ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ ಹಂಡೆ, ನೀರು ಇಡ್ಲಿಕ್ಕೆ ಯೂಸ್ ಮಾಡ್ತೀವಿ ಹಂಡೆ, ನಿರಂಜನ್ ದೇಶಪಾಂಡೆ ಅಂತ ಹೇಳಿ ಪ್ರಾಸ ಹೇಳ್ತಾಳೆ. ನಿನ್ನಲ್ಲೂ ಕೂಡ ಒಳ್ಳೆತನ ಕಂಡೆ, ಈ ಥರದ್ದು ಹೇಳ್ತಾಳೆ. ಸೊ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಿಮ್ಗೇನು ಅನ್ನಿಸ್ತು? ಒಟ್ಟಿನಲ್ಲಿ ಕುಮಾರಿ ಒಂದು ಬಿಹೇವಿಯರ್, ಕ್ಯಾರೆಕ್ಟರ್ ಮತ್ತು ಆಕೆ ಟಫ್ ಕಂಟೆಸ್ಟೆಂಟ್ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾಳ? ಚಿಕ್ಕ ಹುಡುಗಿ ಅಂತ ಹೇಳಿ ಯಾಮಾರ್ತಾಳ ಅಥವಾ ಎಲ್ಲರನ್ನೂ ಯಾಮಾರಿಸ್ತಾಳ? ಯಾವ ರೀತಿಯಾಗಿ ಆಕೆಯ ಆಟ ಇರಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ನೋಡೋಣ, ಕಾದು ನೋಡಬೇಕಾಗತ್ತೆ ಬಿಗ್ ಬಾಸ್ ಮನೆಗೆ ಈಕೆಗೆ ಎಂಟ್ರಿ ಹೇಗಿರುತ್ತೆ. ಇನ್ನೂ ಏನಾದರೂ ಫಿಲ್ಟರ್ ಮಾಡ್ತಾರಾ? ಅಂದರೆ ಈಗ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಸವಾಲನ್ನು ಕೊಟ್ಟು ಅದರಲ್ಲಿ ಯಾರು ಆಯ್ಕೆ ಆಗ್ತಾರಲ್ಲ ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರಾ? ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಕುಮಾರಿನ ಮಾತ್ರ ಮನೆ ಕಳಿಸೋದಿಲ್ಲ ಬಿಡಿ. ಕುಮಾರಿನ ಬಿಗ್ ಬಾಸ್ ಮನೆ ಒಳಗಡೆನೇ ಕಳಿಸ್ತಾರೆ, ಅದು ಮಾತ್ರ ಕನ್ಫರ್ಮ್. ಯಾಕಂತಂದರೆ ಅಂಥ ಕ್ಯಾರೆಕ್ಟ್ರು ಕುಮಾರಿದಿದೆ. ಅದರ ಜೊತೆಗೆ ಆಕೆಯ ಒಂದಿಷ್ಟು ಎಮೋಷ್ನಲ್ಗಳು ಕೂಡ ಇದೆ ಅಲ್ವಾ. ಅಂದರೆ ಆಕೆಯ ತಾಯಿಯ ಆರೋಗ್ಯವನ್ನು ಸರಿಪಡಿಸ್ಬೇಕು, ಗುಣಪಡಿಸ್ಬೇಕು, ಒಂದಿಷ್ಟು ಆದಾಯ ಬೇಕು, ಹಣ ಬೇಕು ಅನ್ನೋ ಕಾರಣಕ್ಕಾಗಿ ಆಕೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾಳೆ. ಸೊ ಇದೆಲ್ಲವೂ ಕೂಡ ವರ್ಕ್ ಆಗುತ್ತೆ. ಈಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗಲೇ ಆಕೆ ಭವಿಷ್ಯ ಹೇಳಬೇಕು ಅಂತಂದರೆ, ಸಾರಿ ನಾನು ಅಸ್ಟ್ರಾಲಜಿಸ್ಟ್ ಅಲ್ಲ, ಆಕೆ ಟಾಪ್ ಕಂಟೆಸ್ಟೆಂಟಲ್ಲಿ ಆಕೆ ಕೂಡ ಒಬ್ಬಳಾಗಿರ್ತಾಳೆ. ಅಲ್ಲಿವರೆಗೂ ಆಕೆ ಹೋಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.